ಹೌದು. ನೀವ್ ಹೇಳ್ದಂಗೆ ಈಗ ನಮ್ಮ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದಂಗೆ ನಾವು ಡಾಕ್ಟರ್ಸ್ ಆಗಿ ಡೇ ಟು ಡೇ ನಮ್ಮ OPDs ಅಲ್ಲಿ ಪೇಷಂಟ್ಸ್ ನೋಡ್ತಾ ಇರ್ಬೋದು ಅಥವಾ ನಾವು ಎಲ್ಲರೂನು ನಮ್ಮ ಸುತ್ತಮುತ್ತ ಇರೋರನ್ನ ನೋಡ್ತಾ ಇದ್ರುನು, ನೀವು ಎಲ್ಲರೂ ಕೆಮ್ತಾ ಇದಾರೆ, ಎಲ್ಲರೂ ಸೀನ್ತಾ ಇದಾರೆ, ನೆಗಡಿ, ಅವಾಗವಾಗ ಜ್ವರ ಇದೆಲ್ಲ ಸಾಮಾನ್ಯವಾಗ್ಬಿಟ್ಟಿದೆ ಈಗ. ಇದು ಯಾಕೆ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಈಗ ಬೆಂಗಳೂರಲ್ಲಿ ತುಂಬಾ ರ್ಯಾಪಿಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ತುಂಬಾ ಕನ್ಸ್ಟ್ರಕ್ಷನ್ಸ್, ಬೀಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ರೋಡ್ ಕನ್ಸ್ಟ್ರಕ್ಷನ್ಸ್, ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ಎಲ್ಲಾ ರೀತಿಯಿಂದ ಆಗ್ಬಿಟ್ಟು ನಮ್ದು ಏರ್ ಕ್ವಾಲಿಟಿ ಈಸ್ ಡ್ರಾಸ್ಟಿಕಲಿ ಫಾಲಿಂಗ್. ಇವಾಗ ನಮ್ಮ PM2.5 ಆಗಲಿ PM10 ಆಗಲಿ ಅಂತ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತೀವಿ, ಅವೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇರೋಂಥದ್ದು ಕಾಣಿಸ್ತಾ ಇದೆ. ಅದಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ವೆದರ್ ಅನ್ಲೈಕ್ ಬೇರೆ ಸಿಟೀಸ್ ಇನ್ ಅವರ್ ಕಂಟ್ರಿ ತುಂಬಾ ಫ್ಲಕ್ಚುಯೇಟಿಂಗ್ ವೆದರ್. ಇವಾಗ ನಾವೇ ನೋಡ್ತಿದ್ದಂಗೆ ಬೆಳಗ್ಗೆ ನೋಡಿದ್ರೆ ಚಳಿ ಇರುತ್ತೆ, ಮಧ್ಯಾಹ್ನ ಸೆಕೆ ಆಗುತ್ತೆ, ಮತ್ತೆ ಸ್ವಲ್ಪ ಸಂಜೆ ಸ್ವಲ್ಪ ತಣ್ಣಗಿರೋ ಗಾಳಿ ಬೀಸತ್ತೆ. ಇದೇ ತರ ಫ್ಲಕ್ಚುಯೇಟ್ ಆಗ್ತಾರೆ. ಈ ಫ್ಲಕ್ಚುಯೇಷನ್ ನಮ್ಮ ವಿಂಡ್ ಪೈಪ್ ನ ಜಾಸ್ತಿ ಸೆನ್ಸಿಟಿವ್ ಮಾಡುತ್ತೆ. ಹಾಗಾಗಿ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗ್ತಾ ಇರೋದು. ಇಷ್ಟಲ್ದೇನೆ ನಮ್ಮ ವೆದರ್ ಇಟ್ ಈಸ್ ಸೂಟೇಬಲ್ ಫಾರ್ ದ ವೈರಸಸ್ ಟು ಸರ್ವೈವ್ ಮೋರ್. ಹಾಗಾಗಿ ನಮ್ಮ ಫ್ಲೂ ಇದಾವಲ್ಲ, ಫ್ಲೂ ವೈರಸಸ್ ಅವೆಲ್ಲ ತುಂಬಾ ಜಾಸ್ತಿ ರ್ಯಾಂಪೆಂಟ್ ಆಗಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಪದೇ ಪದೇ ಫ್ಲೂ ಲೈಕ್ ಇಲ್ನೆಸ್ ಕಾಣಿಸಿರ್ತಾರಂಥದ್ದು. ಇಷ್ಟಲ್ಲದೆ ನಮ್ದು ಇಂಡೋರ್ ಏರ್ ಕ್ವಾಲಿಟಿ ಬಿಕಾಸ್ ಆಫ್ ದ ವೆದರ್ ಇಟ್ ಸೆಲ್ಫ್, ನಮ್ದು ಡಸ್ಟ್ ಮೈಟ್ಸ್ ಅಂತೀವಿ ವಿಚ್ ಗ್ರೋ ಅವರ್ ಮ್ಯಾಟ್ರೆಸ್, ಪಿಲ್ಲೋಸ್, ಅವು ಎಲ್ಲ ತುಂಬಾ ಜಾಸ್ತಿ ಇರ್ತವೆ ಇಲ್ಲಿ. ಹಾಗಾಗಿ ಇದೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದಾವೆ ಅಂದ್ರೆ, ನಮ್ಮ ರೆಸ್ಪಿರೇಟರಿ ಎಪಿಥಿಲಿಯಂ ಅಂತೀವಿ, ಅಂದ್ರೆ ಲೈನಿಂಗ್ ಆಫ್ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಅದನ್ನ ತುಂಬಾ ಸೆನ್ಸಿಟಿವ್ ಮಾಡ್ತಾ ಇದೆ. ಹಾಗಾಗಿ ಪದೇ ಪದೇ ಕೆಮ್ಮು ನೆಗಡಿ ಬರ್ತಾ ಇರೋದು. ಪ್ರಿವೆಂಟ್ ಮಾಡ್ಕೊಳ್ಳೋಕೆ ಸರ್ವೇ ಸಾಮಾನ್ಯವಾಗಿರೋ ಎಲ್ಲರಿಗೂ ಗೊತ್ತಿರೋಂಗೆ, ಯಾರಿಗಾದ್ರೂ ನೆಗಡಿ ಜ್ವರ ಇದ್ರೆ ಅವ್ರಿಗೆ ಮಾಸ್ಕ್ ಹಾಕೊಂಡು ಇರೋಕೆ ಹೇಳ್ಬೇಕು, ಅಥವಾ ಅವರಿಂದ ಆದಷ್ಟು ನಾವು ದೂರವನ್ನು ಕಾಪಾಡ್ಕೋಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಹೊರಗಡೆ ಹೋದಾಗ ಮಾಸ್ಕ್ ಹಾಕೊಂಡು ಓಡಾಡೋದು ಒಳ್ಳೆಯದು. ನಮ್ಮ ಮನೆಯಲ್ಲಿ ನಮ್ಮ ಬೆಡ್ ಶೀಟ್ಸ್ ಆಗ್ಲಿ, ಪಿಲ್ಲೋ ಕವರ್ಸ್ ಆಗ್ಲಿ, ಬ್ಲಾಂಕೆಟ್ಸ್ ಆಗ್ಲಿ, ಇವನ್ನೆಲ್ಲ ಡಸ್ಟ್ ಫ್ರೀ ಇಟ್ಕೊಂಡ್ಬಿಟ್ಟು, ಜೊತೆಗೆ ಆದಷ್ಟು ನಮ್ಮ ಮ್ಯಾಟ್ರೆಸ್ ಮತ್ತೆ ಪಿಲ್ಲೋಸ್ನ ಅವಾಗ ಒನ್ಸ್ ಇನ್ 10 days ಒಂದು 3-4 hours ಬ್ರೈಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋಂಥ ಅವಕಾಶ ಸಿಕ್ಕರೆ ಅದು ಮಾಡಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟೇ ಅಲ್ಲದೆ ಈಗ ಮನೆಯಲ್ಲಿ ತುಂಬಾ ಎಲ್ಡರ್ಲಿ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಇದ್ರು, ಅವ್ರಿಗೆ ಅವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗ್ತಾ ಇದಾವೆ ಅಂದ್ರೆ, ಆ ಟೈಮಲ್ಲಿ ನಾವು ಮನೆಯಲ್ಲಿ ಏರ್ ಪ್ಯೂರಿಫೈಯರ್ಸ್ ಹಾಕೋಬಹುದಾಗ್ಲಿ ಅಥವಾ ಹ್ಯೂಮಿಡಿಫೈಯರ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದನೂ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡ್ಕೋಬಹುದು. ಓವರ್ ಆಲ್ ಈಗ ನಮ್ಮ ಕಂಟ್ರೋಲ್ ಅಲ್ಲಿರೋವನ್ನ ನಾವು ಮಾಡ್ಕೋಬೇಕು. ಅದರಲ್ಲಿ ಇನ್ನೂ ಒಂದೇನಂದ್ರೆ, ಇಯರ್ಲಿ ಒಂದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಸಮ್ವೇರ್ ಇನ್ ಸೆಪ್ಟೆಂಬರ್ ಒಂದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಅದನ್ನು ಈ ಪದೇ ಪದೇ ಆಗುವಂತ ಫ್ಲೂ ಲೈಕ್ ಇಲ್ನೆಸ್ ನ ತಡೆಯೋದ್ರಲ್ಲಿ ಹೆಲ್ಪ್ ಆಗತ್ತೆ. ಇದಲ್ಲದೆ ಈಗ ಹೊರಗಡೆ ಈಗ ಪೊಲ್ಯೂಷನ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಗಲಿ, ಅವನ್ನ ಅಟ್ ಇಂಡಿವಿಜುವಲ್ ಲೆವೆಲ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದೋಸ್ ಥಿಂಗ್ಸ್. ಹಾಗಾಗಿ ಪಾಲಿಸಿ ಮೇಕರ್ಸ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಇವನ್ನ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಆದಷ್ಟು ಔಟ್ಡೋರ್ ಏರ್ ಕ್ವಾಲಿಟಿನ ಇಂಪ್ರೂವ್ ಮಾಡಕ್ಕೆ ಏನೇನ್ ಬೇಕೋ ಅದನ್ನ ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.